ಮ್ಯಾಕ್ಸ್ ಕಿಚ್ಚ ಸುದೀಪ್ ನಟನೆಯ ಸಿನಿಮಾ ವಿಕ್ರಾಂತ್ ರೋಡ ನಂತರ ಕಿಚ್ಚ ತುಂಬಾನೇ ಗ್ಯಾಪ್ ತಗೊಂಡಿದ್ರು. ಅವರ ಕರಿಯರ್ ನಲ್ಲಿ ಯಾವತ್ತೂ ಇಷ್ಟೊಂದು ಗ್ಯಾಪ್ ಆಗಿರ್ಲಿಲ್ಲ. ಹಾಗಾದ್ರೆ ಲಾಂಗ್ ವೇಟ್ ಮಾಡಿದ ಅಭಿಮಾನಿಗಳಿಗೆ ಲಾಂಗ್ ಟೈಮ್ ನೆನಪಲ್ಲಿ ಉಳಿಯೋ ಸಿನಿಮಾ ಕೊಟ್ರ ಸುದೀಪ್. ಸಿನಿಮಾ ನೋಡಿದ ಪ್ರೇಕ್ಷಕರು ಏನ್ ಹೇಳಿದ್ರು, ಸಿನಿಮಾದ ಪ್ಲಸ್ ಏನು ಮೈನಸ್ ಏನು ಹೇಳ್ತಾ ಹೋಗ್ತೀವಿ. ಅಂದಹಾಗೆ ಮ್ಯಾಕ್ಸ್ ಸಿನಿಮಾ ಒಂದೇ ರಾತ್ರಿಯಲ್ಲಿ, ಅದರಲ್ಲೂ 8 ಗಂಟೆ ಅವಧಿಯಲ್ಲಿ ನಡೆಯೋ ಕತೆಗಳನ್ನ ಒಳಗೊಂಡಿದೆ. ಇಂತಹ ಕತೆಗಳನ್ನ ಸ್ಕ್ರೀನ್ ಮೇಲೆ ತರೋದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಒಂಚೂರು ಎಡವಟ್ಟಾದ್ರೂ ಕಥೆಯ ಆಚೆ ಸೀನ್ಗಳು ಬಂದ್ರೂ ಜನಕ್ಕೆ ಇಂಟ್ರೆಸ್ಟ್ ಹೋಗಿಬಿಡತ್ತೆ. ಹೀಗಾಗಿ ಇಂತಹ ಕತೆಗಳಿಗೆ ಇರೋ ಲಿಮಿಟ್ಸ್ ನಲ್ಲೇ ಸಿನಿಮಾ ಮಾಡೋ ಚಾಲೆಂಜಸ್ ಇರುತ್ತೆ. ಆದ್ರೆ ಅದನ್ನೆಲ್ಲ ಸಮರ್ಥವಾಗಿ ನಿಭಾಯಿಸಿದ್ದಾರೆ ನಿರ್ದೇಶಕ ವಿಜಯ್ ಕಾರ್ತಿಕೇಯನ್. ವಿಜಯ್ ಕಾರ್ತಿಕೇಯನ್ಗೆ ಇದು ಮೊದಲ ಸಿನಿಮಾ, ಆದ್ರೂ ಎಲ್ಲೂ ಹಾಗನಿಸೋದೇ ಇಲ್ಲ. ತಾವಂದುಕೊಂಡ ಕಥೆಯನ್ನ ಎಷ್ಟು ನೀಟಾಗಿ ಪ್ರೆಸೆಂಟ್ ಮಾಡಬಹುದು, ಎಷ್ಟು ಎಂಟರ್ಟೈನ್ ಆಗಿ ಮಾಡಬಹುದು ಅದನ್ನ ಮಾಡಿದ್ದಾರೆ ನಿರ್ದೇಶಕ ವಿಜಯ್ ಕಾರ್ತಿಕೇಯನ್. ಸಿನಿಮಾ ಆರಂಭದಿಂದ ಅಂತ್ಯದವರೆಗೂ ವೆರಿ ಸ್ಪೀಡ್ ಆಗಿ ಹೋಗುತ್ತೆ. ಎಲ್ಲೂ ಸಹ ಸ್ಪೀಡ್ ಬ್ರೇಕ್ಗಳಿಲ್ಲ, ಅನಗತ್ಯ ದೃಶ್ಯಗಳಿಲ್ಲ. ಕಥೆಯ ಆಚೆ ಒಂದೇ ಒಂದು ಸೀನ್ ಸಹ ಸೇರಿಸದೆ, ಅನಗತ್ಯ ದೃಶ್ಯಗಳನ್ನ ತುರುಕದೆ ಕಥೆಯ ಟ್ರ್ಯಾಕ್ ನಲ್ಲಿ ಎಷ್ಟು ಎಂಟರ್ಟೈನ್ ಮಾಡಬಹುದೋ ಅಷ್ಟು ಮಾಡಿದ್ದಾರೆ ನಿರ್ದೇಶಕರು. ಈ ವಿಷಯದಲ್ಲಿ ನಿರ್ದೇಶಕರಿಗೊಂದು ಚಪ್ಪಾಳೆನ ತಟ್ಟಲೇಬೇಕು. ಇನ್ನು ಕಿಚ್ಚನಿಗೆ ಸಹ ಚಪ್ಪಾಳೆ ತಟ್ಟಲೇಬೇಕು. ಅಭಿನಯದ ವಿಚಾರಕ್ಕಲ್ಲ, ಬದಲಿಗೆ ಇಂಥದ್ದೊಂದು ಕಥೆಯನ್ನ ಆಯ್ಕೆ ಮಾಡಿಕೊಂಡಿದ್ದಕ್ಕೆ, ಇಂಥದ್ದೊಂದು ಪಾತ್ರಕ್ಕೆ ಓಕೆ ಅಂದಿದ್ದಕ್ಕೆ. ಇನ್ನು ಇಡೀ ಸಿನಿಮಾವನ್ನ ಕಿಚ್ಚ ಸುದೀಪ್ ಆವರಿಸಿಕೊಂಡಿದ್ದಾರೆ, ತಮ್ಮ ಹೆಗಲ ಮೇಲೆ ಹೊತ್ತು ನಡೆದಿದ್ದಾರೆ. ಇಡೀ ಸಿನಿಮಾನ ಕಿಚ್ಚ ಸುದೀಪ್ ಅಭಿನಯ ಚಕ್ರವರ್ತಿ ಬಾದ್ಶಾ ಅಂತ ಕರೆಸಿಕೊಳ್ಳುವ ಸುದೀಪ್ ಸಖತ್ ಸ್ಟೈಲಿಶ್ ಆಗಿ ಕಾಣಿಸ್ತಾರೆ. ಅವರ ಲುಕ್ಕು, ಮ್ಯಾನರಿಸಮು, ಸ್ಟೈಲು, ಆ ಡೈಲಾಗ್ ಡೆಲಿವರಿ, ಆ ಮಾಸ್ ಕದರ್ ಸಿನಿಮಾಗೊಂದು ವೇಟೇಜ್ ತಂದುಕೊಟ್ಟಿದೆ. ಸಿನಿಮಾದ ಮೇನ್ ಹೈಲೈಟ್ ಅಂದ್ರೆ ಅಜನೀಶ್ ಲೋಕನಾಥ್ ಬಿಜಿಎಂ. ಅಬ್ಬಾ, ಏನ್ ಮ್ಯೂಸಿಕ್ ಕೊಟ್ಟಿದ್ದಾರೆ ಅಜನೀಶ್. ಇಡೀ ಸಿನಿಮಾದಲ್ಲಿ ಎಲ್ಲೆಲ್ಲಿ ಚಪ್ಪಾಳೆ ವಿಜುವಲ್ಗೆ ಅವಕಾಶ ಇದೆಯೋ ಅಲ್ಲೆಲ್ಲ ಅಜನೀಶ್ ಆ ಕ್ರೆಡಿಟ್ ನ ತಮ್ಮದಾಗಿಸಿಕೊಳ್ತಾರೆ. ಸಿನಿಮಾಗೆ ಬೇಕಾದ ವೈಬ್ ಕ್ರಿಯೇಟ್ ಮಾಡೋದ್ರಲ್ಲಿ ಅಜನೀಶ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ನ ಪಾಲು ದೊಡ್ಡದಿದೆ. ಶೇಖರ್ ಚಂದ್ರ ಈ ಸಿನಿಮಾಗೆ ಕ್ಯಾಮೆರಾ ಹಿಡಿದಿದ್ದಾರೆ. ಇಡೀ ಸಿನಿಮಾ ನೈಟ್ ಎಫೆಕ್ಟರ್ ನಲ್ಲಿಯೇ ಶೂಟ್ ಆಗಿರೋದ್ರಿಂದ ಅದಕ್ಕೆ ತಕ್ಕಂತಹ ಬೆಳಕಿನ ಸಂಯೋಜನೆ ಮಾಡಿಕೊಂಡಿದ್ದಾರೆ. ಕಲರಿಂಗು, ಆ ಥೀಮು ಚಿತ್ರದ ಕಥೆಯ ಆಶಯಕ್ಕೆ ತಕ್ಕಂತಿದೆ. ಸಾಮಾನ್ಯ ಪ್ರೇಕ್ಷಕರು ಒಂದು ಸಿನಿಮಾಗೆ ಹೋಗೋದೇ 2.5 ಗಂಟೆ ತಮ್ಮೆಲ್ಲ ನೋವುಗಳು, ದುಃಖ ದುಮ್ಮಾನ ಮರೆತು ಮನರಂಜನೆ ಪಡೆಯೋಕೆ. ಕಿಚ್ಚ ಸುದೀಪ್, ನಿರ್ದೇಶಕ ವಿಜಯ್, ಶೇಖರ್ ಚಂದ್ರ, ಅಜನೀಶ್ ಅವರ ಒಟ್ಟಾರೆ ಎಫರ್ಟ್ ಚಿತ್ರವನ್ನ ನೋಡುವಂತೆ ಮಾಡಿದೆ, ಎಂಜಾಯ್ ಮಾಡುವಂತೆ ಮಾಡಿದೆ. ಹಾಗೆ ಸಿನಿಮಾದ ನಿರ್ಮಾಪಕರನ್ನ ಸಹ ಮರೆಯೋ ಹಾಗಿಲ್ಲ. ಚಿತ್ರದ ಅವಶ್ಯಕತೆಗೆ ತಕ್ಕಂತೆ ಪ್ರತಿ ಫ್ರೇಮ್ ಸಹ ಅದ್ದೂರಿಯಾಗಿ ಕಾಣಲು ಏನೆಲ್ಲ ಒದಗಿಸಬೇಕೋ ಅದೆಲ್ಲವನ್ನು ಒದಗಿಸಿರುವುದು ಸಿನಿಮಾದಲ್ಲಿ ಕಾಣಿಸುತ್ತೆ. ಇನ್ನು ಸಿನಿಮಾದ ಡೈಲಾಗ್ ಸಹ ಪಂಚಿಂಗ್ ಆಗಿದ್ದು, ಸಿನಿಮಾದ ಹಲವಾರು ಡೈಲಾಗ್ಗಳು ಶಿಳ್ಳೆ ಚಪ್ಪಾಳೆಗಳನ್ನ ಗಿಟ್ಟಿಸಿಕೊಳ್ಳುತ್ತೆ. ಹಾಗಂತ ಸಿನಿಮಾದಲ್ಲಿ ಮೈನಸ್ ಪಾಯಿಂಟ್ಸೇ ಇಲ್ಲ ಅಂತಲ್ಲ, ಇದೆ. ಬಟ್ ಒಂದೊಳ್ಳೆ ಎಂಟರ್ಟೈನರ್ ಸಿನಿಮಾ ನೋಡ್ಬೇಕು ಅಂದುಕೊಂಡವರಿಗೆ ಅದೆಲ್ಲ ಮ್ಯಾಟರೇ ಆಗಲ್ಲ. ಮ್ಯಾಕ್ಸ್ ಒಂದು ಹಿಟ್ ಸಿನಿಮಾ ಆಗಲಿದೆ, ಒಳ್ಳೆಯ ಕಲೆಕ್ಷನ್ ಕೂಡ ಮಾಡುತ್ತೆ. ಆದ್ರೆ ಇನ್ನೂ ಈ ಸಿನಿಮಾನ ಬೆಟರ್ ಮಾಡಬಹುದಿತ್ತು. ಅದರಲ್ಲೂ ಸಿನಿಮಾದ ಆರಂಭದಲ್ಲಿಯೇ ಒಂದು ಹಾಡು ಬರುತ್ತೆ. ಆ ಹಾಡಲ್ಲಿ ನಾರ್ಮಲ್ ಡಾನ್ಸರ್ಸ್ ನ ಬಳಸಿದ್ದಾರೆ. ಈ ಹಾಡಿಗೆ ಯಾರಾದ್ರೂ ಸ್ಟಾರ್ ಹೀರೋಯಿನ್ ನ ಕರೆತಂದಿದ್ರೆ ಕಮರ್ಷಿಯಲ್ ಎಲಿಮೆಂಟ್ಸ್ ಆಗ್ತಿತ್ತು. ಸಿನಿಮಾಗೆ ಇನ್ನೊಂದು ಲೆವೆಲ್ ಹೈಪ್ ಸಿಗ್ತಾ ಇತ್ತು. ಹಾಗೆ ಸಿನಿಮಾದುದ್ದಕ್ಕೂ ಸಾಕಷ್ಟು ಆಕ್ಷನ್ ಸನ್ನಿವೇಶಗಳಿದೆ, ಅವು ನೋಡುಗರಿಗೆ ಕಿಕ್ ಕೊಡುತ್ತೆ. ಆದ್ರೆ ಅದೇ ಫೈಟ್ಸು ಡಿಫರೆಂಟ್ ಮ್ಯಾನರ್ ನಲ್ಲಿ ಮತ್ತಷ್ಟು ಸ್ಟೈಲಿಶ್ ಆಗಿ ಕಂಪೋಸ್ ಆಗಿದ್ರೆ ಸಿನಿಮಾಗೆ ಇನ್ನಷ್ಟು ವೇಟೇಜ್ ಸಿಗ್ತಾ ಇತ್ತು. ಹೀಗೆ ಇದೆಲ್ಲ ಮತ್ತಷ್ಟು ಇಂಪ್ರೂವ್ ಮಾಡಲು ಇದ್ದ ಅವಕಾಶಗಳು ಅಷ್ಟೇ. ಒಂದು ಹಿಟ್ ಸಿನಿಮಾನ ಬ್ಲಾಕ್ ಬಸ್ಟರ್ ಹಿಟ್, ಇಂಡಸ್ಟ್ರಿ ಹಿಟ್ ಮಾಡಲು ಈ ರೀತಿಯ ಇಂಪ್ರೂವ್ಮೆಂಟ್ ಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದು ಸಿನಿಮಾದ ಕಥೆಗೆ ಚಿತ್ರಕಥೆಯಲ್ಲಿ ಇದ್ದ ಅವಕಾಶಗಳನ್ನೇ ಇನ್ನಷ್ಟು ಎಫೆಕ್ಟಿವ್ ಆಗಿ ಬಳಸಿಕೊಂಡಿಲ್ಲ. ಮೋಸ್ಟ್ಲಿ ಬಜೆಟ್ ಸಮಸ್ಯೆ ಏನೋ ಅಥವಾ ಇನ್ಯಾವ ಕಾರಣನೋ ಗೊತ್ತಿಲ್ಲ. ಓವರ್ ಆಲ್ ಮ್ಯಾಕ್ಸ್ ಒಂದು ಪರ್ಫೆಕ್ಟ್ ಮಾಸ್ ಸಿನಿಮಾ, ದುಡ್ಡು ಕೊಟ್ಟು ಹೋಗೋರಿಗೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಮಾಡಿ ಕಳಿಸೋ ಸಿನಿಮಾ. ಅದರಲ್ಲೂ ಕಾಟೇರ ನಂತರ ಬಂದಿರೋ ಪರ್ಫೆಕ್ಟ್ ಎಂಟರ್ಟೈನರ್ ಸಿನಿಮಾ ಅಂದ್ರೂ ತಪ್ಪಾಗಲ್ಲ. ಒಟ್ಟಾರೆ ಈ ವರ್ಷದ ಎಂಡ್ ನಲ್ಲಿ, ಈ ವೀಕೆಂಡ್ ನಲ್ಲಿ ಒಂದು ಕನ್ನಡ ಸಿನಿಮಾ ನೋಡ್ಬೇಕು ಅಂತಂದ್ರೆ ನೀವು ಕಣ್ ಮುಚ್ಕೊಂಡು ಮ್ಯಾಕ್ಸ್ ಸಿನಿಮಾ ಟಿಕೆಟ್ ಬುಕ್ ಮಾಡಬಹುದು. ಇದು ನಮ್ಮ ಗ್ಯಾರಂಟಿ.